ಮಾಸ್ಟರ್ಸ್ ಸಾಮಾನ್ಯ ಜ್ಞಾನ, ತಿಳುವಳಿಕೆ ಅಥವಾ ಕಾಮನ್ ಸೆನ್ಸ್, ಇಂಗಿತ ಜ್ಞಾನ ಅಂತ ಕರಿತೀವಿ. ಮಿನಿಮಲ್ ಸೆನ್ಸ್ ಅದು ಯಾವತ್ತು ಕಾಪಾಡ್ಕೊಂಡು ಬರಬೇಕು. ನಮ್ಮ ಗುರುಗಳ ಹತ್ರ ಅದನ್ನು ನಾನು ಯಾವತ್ತೂ ಕಾಣ್ತಾ ಇದ್ದೆ. ಏನಂದರೆ, ಈ ಕಾಮನ್ ಸೆನ್ಸ್ ಅಂದ್ರೆ ಏನು? ಆ ಕ್ಷಣಕ್ಕೆ, ಪರ್ಟಿಕ್ಯುಲರ್ ಕ್ಷಣಕ್ಕೆ ನಮ್ಮ ಬಿಹೇವಿಯರ್ ಹೇಗಿದೆ ಅಂತ. ಬಿಹೇವಿಯರ್ ಅಂದ್ರೆ ಏನು? ನಮ್ಮ ಮಾತು ಹೇಗಿದೆ, ನಮ್ಮ ಚೇಷ್ಟೆ ಹೇಗಿದೆ, ನಮ್ಮ ನೋಟ ಹೇಗಿದೆ, ಅದನ್ನು ಪತ್ರಿಸ ಗಮನಿಸ್ತಾ ಇದ್ರೆ, ಒತ್ತು ಗಮನಿಸ್ತಾ ಇದ್ರೆ ಕಂಪ್ಲೀಟಾಗಿ ಬುದ್ಧ ನೋಡಿ, ನಾವು ದಿನದಿನಕ್ಕೂ ಆ ಬುದ್ಧತ್ವಕ್ಕೆ ಹೋಗ್ತಿದ್ದೀವಿ. ಬುದ್ಧಿ, ಕಾಮನ್ ಸೆನ್ಸ್ ಅಂದರೆ ಬುದ್ಧಿ. ನಮ್ಮ ಬುದ್ಧಿ ಎಲ್ಲಿದೆ, ಏನು ಮಾಡ್ತಿದೆ, ಅದನ್ನು ಯಾವತ್ತು ನೋಡ್ತಾ ಇರಬೇಕು. ಈ ಮನಸ್ಸು ಆಡ್ತಕ್ಕಂಥ ಚೇಷ್ಟೆಗಳಿಗೆ ವಿಚಿತ್ರ ತಪ್ಪು ಕೆಲಸ ಮಾಡ್ತಿರ್ತೀವಿ. ಆ ಕ್ಷಣದಲ್ಲಿ ಇರಲ್ಲ. ಆ ಕ್ಷಣ ಬಿಟ್ಟು ಹೊರಗೆ ಹೋಗ್ತಿರ್ತೀವಿ. ಆ ಕ್ಷಣನ ಸರಿಯಾಗಿ ಗಮನಿಸದೆ ಆ ಕ್ಷಣಕ್ಕೆ ನಮ್ಮ ಕೆಲಸ ಅಥವಾ ಅಲ್ಲಿ ಏನು ಮಾಡಬೇಕು ಅದು ಮಾಡಲ್ಲ, ಬಿಟ್ಟು ಏನೋ ಮಾಡ್ತಿರ್ತೀವಿ. ಅದನ್ನ ಒಬ್ಬ ಜ್ಞಾನಿ ಗಮನಿಸಿದಾಗ ಸಹಜವಾಗಿ ಕೋಪ ಬರುತ್ತೆ ಅವನಿಗೆ, ಭಯಂಕರ ಕೋಪ ಬರುತ್ತೆ. ನೋಡಿ, ಪತ್ರಿಸ ಯಾಕೆ ಅಷ್ಟು ಕೋಪ ಮಾಡ್ಕೊಂತಿದ್ರು, ಯಾಕೆ ಹೊಡಿತಾ ಇದ್ರು ಅಂದ್ರೆ, ಈ ಜನಗಳ ಹತ್ರ ಕಾಮನ್ ಸೆನ್ಸ್ ಇರ್ತಿರ್ಲಿಲ್ಲ. ಈ ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ದಿನ ದಿನ ಎಷ್ಟು ಧ್ಯಾನ ಮಾಡಿದ್ರು ನಾನು ಗಮನಿಸ್ತಿರ್ತೀನಿ, ಇನ್ನೂ ಕಾಮನ್ ಸೆನ್ಸ್ ಬಂದಿರಲಿಲ್ಲ. ಮಿನಿಮಮ್ ನಾಲೆಡ್ಜ್, ಮಿನಿಮಮ್ ಜ್ಞಾನ. ನೋಡಿ, ಯಾವತ್ತು ಜ್ಞಾನ ಬುದ್ಧಿ. ಧ್ಯಾನದಿಂದ ಜ್ಞಾನ ಬರುತ್ತೆ, ದಿನಕ್ಕೂ ಬರುತ್ತೆ, ಜ್ಞಾನ ಹೆಚ್ಚಾಗುತ್ತೆ. ಅದೇ ಥರ ಬುದ್ಧಿ ಕೂಡ ಹೆಚ್ಚಾಗುತ್ತೆ. ಧ್ಯಾನ ಮಾಡಿದಾಗ, ಸ್ವಾಧ್ಯಾಯ ಮಾಡಿದಾಗ, ಸತ್ಸಂಗ ಕೇಳಿದಾಗ, ಆ ಗುರು ಜೊತೆ ಟೈಮ್ ಕಳೆದಾಗ, ಚೆನ್ನಾಗಿ ಗುರು ಜೊತೆ ನಾವು ಟೈಮ್ ಕಳೆದಾಗ ಆ ಒಂದು ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಸಣ್ಣ ವರ್ಡೇ, ಬಟ್ ಮಹಾಜ್ಞಾನ ಅದು. ನಾನು ಇವಾಗ ಏನು ಮಾತಾಡ್ತಿದ್ದೀನಿ, ಈ ಕಾಮನ್ ಸೆನ್ಸು ಪ್ರಾಪಂಚಿಕ ಬುದ್ಧಿ ಅಲ್ಲ, ಆಧ್ಯಾತ್ಮಿಕ ಬುದ್ಧಿ. ಆಧ್ಯಾತ್ಮಿಕ ಬುದ್ಧಿ ಅಂದ್ರೇನು? ಈ ಭೂಮಿಗೆ ಆಕಾಶಕ್ಕೆ ಇರ್ತಕ್ಕಂಥ ಅಂತರ ಅದು. ಆಕಾಶ ಎಷ್ಟು ಅಂತರ ಇದೆ ನೋಡಿ, ಭೂಮಿಗೆ ಆಕಾಶಕ್ಕೆ ಅಷ್ಟು ಅಂತರ ಇದೆ. ನಾವು ಮಾತಾಡ್ತಕ್ಕಂಥದ್ದು ಇವಾಗ ಆಕಾಶದ ಹತ್ರ ಇರ್ತಕ್ಕಂಥ ಬುದ್ಧಿ. ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ಮುಂದೆ. ನಾವು ಒಂದು ಯಾವುದೋ ಕ್ಲಾಸಲ್ಲಿ ಇದ್ದೀವಿ, ನಮ್ಮ ಮುಂದೆ 1,000 ಜನ ಕೂತಿದ್ದಾರೆ. ಸಮಯ ಕೊಟ್ಟಿರ್ತಾರೆ, ನಿಮಗೆ ಸಮಯ 10 ನಿಮಿಷ ಅಂದರೆ 9:15 ನಿಮಿಷದಲ್ಲೇ ಮುಗಿಸ್ಬೇಕು. ಯಾರೋ ಬಂದು ಎಲ್ಲರೂ ಬೋರ್ ಆಗಬಾರ್ದು, ಏನು ಮಾತಾಡ್ತಾರಂತ, ಅಥವಾ ಮೈಕ್ ಬಂದು ಕೊಡಿ ಸಾಕು ಅನ್ಬಾರ್ದು, ಯಾರು ಹೇಳ್ಬಾರ್ದು. ಅಂದರೆ ಆ ಕ್ಷಣಕ್ಕೆ ಗಮನಿಸ್ಬೇಕು, ನಮಗೆ ಎಷ್ಟು ಕೊಟ್ಟಿದ್ದಾರೆ ಸಮಯ, ಎಷ್ಟು ಮಾತಾಡಬೇಕು. ಇದನ್ನ ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಾನು ಕೆಲಸದ ಮೇಲೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೆ. ಅಲ್ಲಿ ಮೀಟಿಂಗ್ ರೂಮಲ್ಲಿ ಬರೆದಿರ್ತಾರೆ ಏನಂತ, ನಿಮ್ಮ ಮೀಟಿಂಗು 1 ನಿಮಿಷ ಹೆಚ್ಚಾದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಅಲ್ಲಿ ಹವರ್ಲಿ ಬೇಸಿಸ್ ದುಡ್ಡು ಕೊಡ್ತಾರೆ. ಒಂದು ಅವರಿಗೆ ಒಂದು 60 ಫ್ರಾಂಕ್ ಅಂತ ಕೊಡ್ತಾರೆ. 1 ನಿಮಿಷ ಜಾಸ್ತಿ ಆದರೆ ಎಷ್ಟು ಕಾಸ್ಟ್ ಆಗುತ್ತೆ ಇಂಟು ಒಂದು 10 ಜನ ಇದ್ದರೆ 1 ನಿಮಿಷ ಇಂಟು ಅವರ್ ಲೆಕ್ಕ ಹಾಕೊಳ್ಳಿ. ಅದು 5 ನಿಮಿಷ ಜಾಸ್ತಿ ಆಯ್ತು ಅಂದ್ಕೊಂಡ್ರೆ ಅಂದರೆ 60/5, ನಾವು ಒಂದು 12 ಫ್ರಾಂಕ್ ಇಂಟು ಒಂದು 20 ಜನ ಇದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಒಂದು 12 ಇಂಟು 20 ಅಂದರೆ 140 ಫ್ರಾಂಕ್, 240 ಫ್ರಾಂಕ್ ಆಯಿತು. 240 ಇಂಟು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಅದು ಒಂದು 10,000-15,000 ರೂಪಾಯಿ ಆಗುತ್ತೆ. ಅಂದರೆ ಯಾಕೆ ಬರ್ದಿರ್ತಾರೆ ಅಂದರೆ ಕಾಮನ್ ಸೆನ್ಸ್ ಅದು. ಅಂದರೆ ಕಂಪನಿ ದುಡ್ಡು ಹೋಗುತ್ತೆ,
ಕಂಪನಿ ವ್ಯಾಲ್ಯೂ ಹೋಗುತ್ತೆ ನೋಡಿ. ಇದನ್ನೆಲ್ಲ ಅವರು ಅಷ್ಟು ಮಟ್ಟಿಗೆ ಶ್ರದ್ಧೆ, ಅಷ್ಟು ಮಟ್ಟಿಗೆ ಎಚ್ಚರ ಆ ಸಮಯಕ್ಕೆ. ನಾನಲ್ಲಿ ಗಮನಿಸಿದೆ ಎಷ್ಟು ಮಟ್ಟಿಗೆ ಅವರು ಸೀರಿಯಸ್ ಇದ್ದಾರೆ ಟೈಮಿಂಗ್ ನೋಡಿ. ಅಲ್ಲಿ ಟೈಮ್ ಕರೆಕ್ಟಾಗಿ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಯಾವುದೋ ಒಂದು ಯಾರನ್ನೋ ಭೇಟಿಯಾಗಕ್ಕೆ ಹೋಗ್ಬೇಕಂದ್ರೆ ಅವ್ರೇನ್ ಮಾಡ್ತಾರೆ ಕೊನೆಯ ತನಕ ವೇಟ್ ಮಾಡಿಸ್ತಾರೆ. ಅವಾಗ 7 ಗಂಟೆಗೆ ಬರ್ಬೇಕಂದ್ರೆ 7 ಗಂಟೆಗೆ ಬರ್ಬೇಕು. ನಾವು 7 ಗಂಟೆ 5 ನಿಮಿಷಕ್ಕೆ ಬಂದ್ರೆ ಅವ್ರಿಗೆ ಕೊನೆಗೆ ಲಾಸ್ಟ್ ಟೈಮ್ ಇದ್ರೆ ನಮ್ಮನ್ನ ಅಟೆಂಡ್ ಮಾಡ್ತಾರೆ. ಇಲ್ಲ ಅಟೆಂಡ್ ಮಾಡಲ್ಲ ಮನೆಗೆ ಹೋಗು ಅಂತಾರೆ. ಆ ದೇಶಗಳಲ್ಲೆಲ್ಲ. ನಮ್ಮ ದೇಶಗಳಲ್ಲಿ ಹೆಂಗಿದೆ ಅಂದ್ರೆ ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಇಂಡಿಯಾದಲ್ಲಿ ಕಮ್ಮಿ ತುಂಬಾ ನಮ್ಮ ಕಡೆ. ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರು ಟೈಮ್‌ನ ವ್ಯಾಲ್ಯೂ ಕೊಡ್ತಾರೆ. ಆ ಟೈಮಲ್ಲಿ ಬೇರೆ ಏನೋ ಎಂಜಾಯ್ ಮಾಡ್ಬೋದು. ಆ ಟೈಮಲ್ಲಿ ಬೇರೆ ಏನೋ ಓದ್ಕೋಬೋದು. ಆ ಟೈಮಲ್ಲಿ ಏನೋ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಮಟ್ಟಿಗೆ ಅವ್ರ ಜಾಗೃತೆ ಆ ಟೈಮ್‌ನ. ಬಟ್ ಇಲ್ಲಿ ಟೈಮಿಗೆ ಬೆಲೆ ಇಲ್ಲ. ಯಾಕಂದ್ರೆ ಆ ಟೈಮ್ ಅಂತಕ್ಕಂಥದ್ದು ಎಷ್ಟೋ ನಮಗೆ ಹೆಲ್ಪ್ ಮಾಡುತ್ತೆ ನಮ್ಮ ಬೆಳವಣಿಗೆಗೆ. ನಮ್ಮ ಎಂಜಾಯ್‌ಮೆಂಟ್‌ಗೆ ಆಯ್ತು. ಏನಕ್ಕಾಯ್ತು ಟೈಮ್ ತುಂಬಾ ತುಂಬಾ ಕೆಲಸ ಮಾಡುತ್ತೆ. ಅಂದ್ರೆ ಅಷ್ಟು ಮಟ್ಟಿಗೆ ನೋಡಿ ಆ ಮೀಟಿಂಗ್ ರೂಮಲ್ಲಿ ಬರಿಯೋರು. ನೀನು 5 ನಿಮಿಷ ಎಕ್ಸ್ಟ್ರಾ ಆದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಕಂಪನಿಗೆ. ನಾವು ಯಾವುದೋ ಒಂದು ಸ್ಪೀಚ್ ಕೊಡ್ತಿದ್ದೀವಿ. ನಮಗೆ ಮೈಕ್ ಕೊಟ್ಟಿದ್ದಾರೆ. ನಾನು ಆ ಟೈಮನ್ನ ನನಗೇನು 10 ನಿಮಿಷ ಕೊಟ್ಟಿದ್ದಾರೆ. 5 ನಿಮಿಷ ಎಕ್ಸ್ಟ್ರಾ ಆದ್ರೆ ಎಷ್ಟಾಗುತ್ತೆ ಟೈಮ್? 5 ನಿಮಿಷ ನಾನು ಎಕ್ಸ್ಟ್ರಾ ತಗೊಂಡೆ ಅನ್ಕೊಳ್ಳಿ. 5 ನಿಮಿಷ ಇಂಟು 1000 5,000 ನಿಮಿಷ ನಾನು ಬೇರೆಯವ್ರ ಟೈಮ್ ವೇಸ್ಟ್ ಮಾಡಿದೆ. ನೋಡಿ. ಅಂದ್ರೆ ಇದೇ ಬುದ್ಧಿ. ಅಂದ್ರೆ ದಿನದಿನಕ್ಕೂ ಏನು ಆ ಬುದ್ಧಿ ಅಂತಕ್ಕಂಥದ್ದು ಜಾಸ್ತಿ ಆಗ್ಬೇಕು. ನಮ್ನೆಲ್ಲ ಪ್ರಪಂಚ ಗಮನಿಸ್ತಾ ಇರುತ್ತೆ. ನಮ್ನೆಲ್ಲ ಅಥವಾ ನಮ್ಮನ್ನ ನಾವು ಗಮನಿಸ್ಕೊಂಡ್ರು ಕೂಡ ಆನಂದ ಆಗ್ಬೇಕು ನಮ್ಗೆ. ಆ ಜನಗಳು ನಮ್ಮ ಬಗ್ಗೆ ಏನಪ್ಪಾ ಇವನು ಇಷ್ಟು ಧ್ಯಾನ ಮಾಡ್ತಾನೆ, ಇಷ್ಟು ವರ್ಷದಿಂದ ಧ್ಯಾನ ಮಾಡ್ತಾನೆ, ಏನಪ್ಪಾ ಇವನು ಆ ಕಾಮನ್ ಸೆನ್ಸ್ ಇಲ್ವಾ ಅಂತಾರೆ. ಬುದ್ಧಿ ಇಲ್ಲ ಅಂತಾರೆ. ಅಂದ್ರೆ ನೋಡಿ, ಅಂದ್ರೆ ಆ ಕ್ಷಣ ಎಷ್ಟು ಸಮಯ ಕೊಟ್ಟಿದ್ರೆ ಅಷ್ಟು ಸಮಯ ತಗೊಂಡು ಮೈಕ್ ಕೊಟ್ಬಿಡ್ಬೇಕು. ಯಾಕೆ ಎಕ್ಸ್ಟ್ರಾ ಮಾತಾಡ್ತಾರೆ ಅಂದ್ರೆ ತನಗೆ ಜಾಸ್ತಿ ಗೊತ್ತು. ಬೇರೆಯವ್ರಿಗೇನು ಗೊತ್ತಿಲ್ಲ. ಅಂದ್ರೆ ಆ ಮೈಕ್ ಕೊಟ್ಟ ತಕ್ಷಣ ಮೈಮರೆವು. ಅದು ಆಗ್ಬಾರ್ದು. ಒಬ್ಬ ಬುದ್ಧ ಅಂದ್ರೇನು? ಅವನು ಆ ಕ್ಷಣ ಹೆಂಗೆ ಸದ್ವಿನಿಯೋಗ ಮಾಡ್ಕೊಂತಾನೆ, ಆ ಕ್ಷಣದಲ್ಲಿ ಅವನು ಹೆಂಗೆ ಬಿಹೇವ್ ಮಾಡ್ತಾನೆ. ನೋಡಿ, ದಿನದಿನಕ್ಕೂ ಆ ಒಂದು ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ಬೇಕು. ಮಿನಿಮಮ್ ಅದು ಇರಬೇಕದು. ನಾವು ಊಟ ಬಡಿಸ್ತಿದೀವಿ, ಪತ್ರಿಸಾಯಿಗೆ ಊಟ ಬಡಿಸ್ಬೇಕಾದ್ರೆ ಒಂದು ಸಾಂಬಾರಲ್ಲಿ ಒಂದು ಹನಿ ಚೆಲ್ಲಿದ್ರು, ಒಂದು ಅನ್ನದಲ್ಲಿ ಒಂದು ಅಗಳು ಚೆಲ್ಲಿದ್ರು ಕೂಡ ಭಯಂಕರ ಸಿಟ್ಟು ಮಾಡೋರು. ನೋಡಿ, ಅಂದ್ರೆ ಆ ಊಟಕ್ಕೆ ಗೌರವ ಕೊಡ್ತಿಲ್ಲ ನೀನು. ಆ ಬಡಿಸೋರಿಗೆ ಗೌರವ ಕೊಡ್ತಿಲ್ಲ. ಯಾರಿಗೇ ಆಗ್ಲಿ. ಅವರೆಲ್ಲ ಫಸ್ಟ್ ಸರೇನ್ ಮಾಡೋರು, ಅಡಿಗೆ ಮಾಡಿ ಬಂದು ಕೂತ್ಕೊಳ್ಳೋರು. ಕೂತ್ಬಿಟ್ಟು ನೋಡಿ ಎಷ್ಟು ಬುದ್ಧಿ ಸಾರಿಗೆ ಅಂದ್ರೆ, ಫಸ್ಟ್ ಮಕ್ಳಿಗೆ ಕೊಡ್ತಾ ಇದ್ರು ಊಟ. ಆ ಮಕ್ಳಿಗೆಲ್ಲ ಕೊಡಿ ಊಟ ಅಂತಿದ್ರು. ನೆಕ್ಸ್ಟು ದೊಡ್ಡೋರಿಗೆ ಕೊಡಿ ಅಂತಿದ್ರು ಊಟ. ಅದಾದ್ಮೇಲೆ ನೆಕ್ಸ್ಟು ನಮ್ಗೆಲ್ಲ ಕೊಡೋರು. ಅದಾದ್ಮೇಲೆ ಅವ್ರು ಊಟ ಮಾಡೋರು. ಇದು ಬುದ್ಧಿ. ನೋಡಿ. ಅಂದ್ರೆ ಅಂತ ಅಂದ್ರೆ ಆ ಕ್ಷಣದಲ್ಲಿ ಹೆಂಗಿರ್ಬೇಕು? ಅದನ್ನ ಒಬ್ಬ ಎನ್‌ಲೈಟನ್ ಮಾಸ್ಟ್ರು, ಒಬ್ಬ ಬುದ್ಧನ ಹತ್ರನೇ ಕಲಿಬೇಕು. ಅಂದ್ರೆ ಏನ್ ಮಾಡ್ತಿದ್ದೀವಿ ನಾವು ನೋಡಿ ಮಾಸ್ಟರ್ಸ್. ನಾವು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗ್ತಿದ್ಯಾ ನಮ್ಮ ಆತ್ಮ? ನಾವು ಮಾಡ್ತಕ್ಕಂಥ ಕೆಲ್ಸ? ನಮಿಗೆ ನಾವು ಸ್ಯಾಟಿಸ್ಫೈ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಬೇರೆಯವರಿಗೆಲ್ಲ ಸ್ಯಾಟಿಸ್ಫೈ ಮಾಡ್ತೀವಿ ನಾವು. ಅದೇ ಮಾಡಲ್ಲ. ನನ್ನ ಮೈಮರೆವು. ನನಗೇ ಗೊತ್ತು. ನಾನೇ ಸರಿ ನೋಡಿ. ಎಷ್ಟು ಅಜ್ಞಾನ ಇದು. ಅಂದ್ರೆ ಇನ್ನು ನಾನು ಬದಲಾವಣೆ ಆಗಿಲ್ಲ. ನಾನಿನ್ನೂ ಆ ಮನಸ್ಸಲ್ಲೇ ಜೀವಿಸ್ತಿದ್ದೀನಿ ನಾನು. ಒಂದು ಆತ್ಮದಲ್ಲಿ ಜೀವಿಸ್ತಿಲ್ಲ ನಾನು. ಆತ್ಮ ಏನ್ ಮಾಡುತ್ತೆ ಪರ್ಫೆಕ್ಟ್ ಆಗಿರುತ್ತೆ. ಭಗವಂತ ಪ್ರತಿ ಕ್ಷಣ, ಪ್ರತಿ ಮಾತು ಒಂದು ಯಾವುದೋ ಎಕ್ಸ್‌ಪೀರಿಯನ್ಸ್ ಹೇಳಕ್ ಕೊಡ್ತೀವಿ ಅನ್ಕೊಳ್ಳಿ. ಧ್ಯಾನದ ಎಕ್ಸ್‌ಪೀರಿಯನ್ಸ್ ಹೇಳು ಅಂತ. ಧ್ಯಾನದ ಎಕ್ಸ್‌ಪೀರಿಯನ್ಸ್ ಹೇಳ್ಬೇಕು. ಅಥವಾ ಯಾವುದೋ ಒಂದು ಟಾಪಿಕ್ ಮೇಲೆ ಮಾತಾಡು ಅಂತಂದ್ರೆ, ಆ ಟಾಪಿಕ್ ಬಗ್ಗೆನೇ ಮಾತಾಡ್ಬೇಕು. ಬಿಟ್ಟು ಹೊರಗೆ ಹೋಗ್ಬಾರ್ದು. ಇದು ಕಾಮನ್ ಸೆನ್ಸ್ ಇದು. ಇದು ಬುದ್ಧಿ ಇದು. ನೋಡಿ. ನಿನಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಗೊತ್ತಿದ್ರೆ ಅರ್ಧ ಗಂಟೆ ಮಾತಾಡು. 10 ನಿಮಿಷ ಗೊತ್ತಾ? 10 ನಿಮಿಷ ಮಾತಾಡು ಆ ವಿಷಯದ ಬಗ್ಗೆ. ಅದು ಬಿಟ್ಟು ಇನ್ನೂ 20 ನಿಮಿಷ ಬೇರೆ ಮಾತಾಡಬಾರ್ದು. ಬುದ್ಧಿ ಇದು. ಗೊತ್ತಿಲ್ಲ ಅಂದ್ರೆ ಆರಾಮಾಗಿ ಗೊತ್ತಿಲ್ಲ ಅಂತ ಹೇಳು.
ಗೊತ್ತಿಲ್ಲ ನನಗೆ 10 ನಿಮಿಷ ಮಾತ್ರ ಮಾತಾಡೋ ಜ್ಞಾನ ಇದೆ. 10 ನಿಮಿಷ ಮಾತಾಡಿದೆ. ನಂದು ಮುಗೀತು ಮಾತು. ನೋಡಿ. ಅಂದ್ರೆ ಇದೇ ಬುದ್ಧಿ ದಿನ, 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 ದಿನ ನಮ್ಮಲ್ಲಿ ಇದೇ ಬದಲಾವಣೆಗಳಾಗಬೇಕು. ಧ್ಯಾನದ ಕ್ಲಾಸಿಗೆ ಹೋಗಿದ್ದೀವಿ. ಎಷ್ಟು ಸತಿ ಹೇಳ್ತೀವಿ ನಾವು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಸೈಲೆಂಟ್ ಇಟ್ಕೊಳ್ಳಿ ಅಂತ. ರಿಂಗ್ ಆಗ್ಬಿಟ್ರೆ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇರ್ತಾರೆ ಧ್ಯಾನದಲ್ಲಿ. ಆ? ಆನಂದ ಸ್ಥಿತಿಯಲ್ಲಿ ಇರ್ತಾರೆ. ಸಡನ್ ಆಗಿ ರಿಂಗ್ ಆಗ್ಬಿಟ್ರೆ ಎಲ್ಲರ ಡಿಸ್ಟರ್ಬೆನ್ಸ್. ನೋಡಿ. ಎಷ್ಟು ಜನಕ್ಕೆ ಡಿಸ್ಟರ್ಬ್ ಆಯ್ತು? ಅದರಿಂದ ಗಮನಿಸಬೇಕು. ಅಲ್ಲಿ ಒಂದು 50 ಜನ ಬಂದಿದ್ದಾರೆ ಅಂದ್ರೆ 50 ಜನಕ್ಕೂ ಡಿಸ್ಟರ್ಬ್ ಆಯ್ತು. ಅವ್ರ ಸಮಯ ಎಂಥ ವ್ಯಾಲ್ಯೂ. ಒಂದು ಯಾವುದೋ ಭಾನುವಾರ ಬಂದಿದ್ದಾರೆ. ಕಾವೇರಿ ಪಿರಮಿಡ್‌ಗೆ ಬಂದಿದ್ದಾರೆ. ಎಷ್ಟೋ ಆ, ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲಿಂದನೋ ಬಂದಿರ್ತಾರೆ. ಅವ್ರಿಗೆಲ್ಲ ಡಿಸ್ಟರ್ಬ್ ಆಯ್ತಲ್ಲ. ನೋಡಿ. ಅಂದ್ರೆ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಇದೀವಾ? ಎಲ್ಲಿದ್ದೀವಿ ನಾವು? ಏನ್ ಮಾಡ್ತಿದ್ದೀವಿ? ಅಂದ್ರೆ ಎಚ್ಚರ ನೋಡಿ. ಪತ್ರಿ ಸರ್ ಇದೇ ಗಮನಿಸೋರು. ಏನ್ ಮಾಡ್ತಾನೆ ಇವನು? ಮಾಸ್ಟರ್ ಅಂದ್ರೆ ಏನು? ಪಿರಮಿಡ್ ಮಾಸ್ಟರ್ ಅಂದ್ರೆ ಏನು? ಅವನು ಆ ಕ್ಷಣ ಹೇಗ್ ಬದುಕ್ತಾನೆ ಅವನು? ಆ ಕ್ಷಣದಲ್ಲಿ ಹೇಗೆ ಬಿಹೇವ್ ಮಾಡ್ತಾನೆ? ಆ ಚೇರ್ ಹಾಕ್ಕಂತಿರ್ತಾರೆ. ಚೇರ್ ಗರ್ರ್ ಅಂತ ಸೌಂಡ್ ಮಾಡ್ತಿರ್ತಾರೆ. ಎಲ್ಲರ ಡಿಸ್ಟರ್ಬೆನ್ಸು. ನೋಡಿ. ಅಷ್ಟು ಮಟ್ಟಿಗೆ ಜಾಗೃತೆಯಿಂದ ಇರ್ಬೇಕು. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೆಲ್ಲೋ ಯಾರೋ ಬಾಡಿ ವೆಕೇಟ್ ಮಾಡಿದ್ದಾರೆ, ತೀರೋಗಿದ್ದಾರೆ. ಅವ್ರನ್ನ ನೋಡಕ್ ಹೋಗಿದ್ವಿ, ದರ್ಶನ ಮಾಡಕ್ ಹೋಗಿದ್ವಿ. ನಾವೆಲ್ಲ ನಮ್ಗೆ ಗೊತ್ತು ಸಾವಿಲ್ಲ ಅಂತ ಗೊತ್ತು. ಆತ್ಮ ಯಾವತ್ತಿರ್ತಕ್ಕಂಥದ್ದು. ಹೋಗ್ಬಿಟ್ಟು ನಾವು ಈ ಲೆಕ್ಚರ್ ಕೊಟ್ರೆ ಅಲ್ಲಿ, ಏನಾಗಲ್ಲ ಬಿಡು. ಹೋದ್ರು ಪರವಾಗಿಲ್ಲ ಹೋಗ್ಲಿ ಬಿಡು. ಮತ್ತೆ ಹುಟ್ಟು ಬರ್ತಾರೆ. ಇವೆಲ್ಲ ಲೆಕ್ಚರ್ ಕೊಡಬಾರ್ದು. ಅಂದ್ರೆ ಆ ಕ್ಷಣ ಏನ್ ಮಾಡ್ಬೇಕು? ಏನ್ ಮಾತಾಡ್ಬೇಕು? ಸೈಲೆಂಟ್ ಆಗಿರು. ನಿನ್ ಕಡೆ ಯಾವತ್ತೋ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ ಮತ್ತೆ. ಅಥವಾ ನಿನ್ಗೆ ಯಾವಾಗೋ ಭೇಟಿ ಆಗ್ತೀನಿ ನಿನ್ ಫ್ರೆಂಡ್‌ನ. ಅವಾಗ ಹೇಳು. ಅಂದ್ರೆ ಆ ಕ್ಷಣದಲ್ಲಿ ಏನ್ ಮಾತಾಡ್ಬೇಕು ನೋಡು. ಇದನ್ನೇ ಗಮನಿಸ್ಬೇಕು. ಪತ್ರಿ ಸರ್ ಏನ್ ಹೇಳ್ತಿದ್ರು? ಇದನ್ನೇ ಸರಿ ಮಾಡ್ತಿದ್ರು. ಕಾಮನ್ ಸೆನ್ಸ್. ಇಂಗಿತ ಜ್ಞಾನ ನೋಡಿ ಮಾಸ್ಟರ್ಸ್. ಅಂದ್ರೆ ಅದು ಎತ್ತಿ ತೋರಿಸುತ್ತೆ ನಮ್ಮನ್ನ. ನಾವೇನು ಅಂತ ಎತ್ತಿ ತೋರಿಸುತ್ತೆ. ನೀನು ಆ ಕ್ಷಣದಲ್ಲಿ ಏನು ಮಾಡ್ಬೇಕು? ಆ ಸಬ್ಜೆಕ್ಟ್ ಬಗ್ಗೆ ಗೊತ್ತು ಅಂದ್ರೆ ಆ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡು. ಡೈವರ್ಟ್ ಆಗ್ಬೇಡ. ನಿಂಗೆ ಎಷ್ಟು ಗೊತ್ತು ಅಷ್ಟು ಮಾತಾಡು. ಬಿಟ್ಟು ಎಕ್ಸ್ಟ್ರಾ ಮಾತಾಡಿದೆ ಅನ್ಕೊಳ್ಳಿ, ಆ ಸಬ್ಜೆಕ್ಟಿಂದ ಹೊರಗೆ ಮಾತಾಡ್ದಂಗೆ ನಾವು. ನೋಡಿ ಮಾಸ್ಟರ್ಸ್. ಅದೇ ಕಾಮನ್ ಸೆನ್ಸ್. ನೀ 10 ನಿಮಿಷ ಕೊಟ್ಟಿದ್ದಾರೆ ಟೈಮ್ ಅಂದ್ರೆ 10 ನಿಮಿಷಕ್ಕೆ ಎಷ್ಟು ಕವರ್ ಮಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಅದು ಬಿಟ್ಟು ಹೊರಗೆ ಹೋಗ್ಬಾರ್ದು. ಅಂದ್ರೆ ಟೈಮು ಎಲ್ಲರದು ಅದು ಟೈಮ್ ನಮ್ದೊಂದೇ ಅಲ್ಲ. ಆ ಟೈಮಲ್ಲಿ ಬೇರೆ ಏನೋ ಮಾಡ್ಬೋದು. ಅವ್ರು ಮಾಡ್ತಾರೋ ಬಿಡ್ತಾರೋ ಸಂಬಂಧ ಇಲ್ಲ. ನೀನೇನ್ ಮಾಡ್ಬೇಕು? ನಿನ್ಗೇನ್ ಕೊಟ್ಟಿದ್ದಾರೆ ಟೈಮ್ ಅಷ್ಟೇ ಮಾತಾಡು. ನಿನ್ ಕೆಲಸ ಎಷ್ಟು ಅಷ್ಟೇ ಇರ್ಬೇಕು. ಅದಕ್ಕೆ ಬುದ್ಧಿದ್ಯಾ ಅಂತ ಇರ್ತಾರೆ ನೋಡಿ. ನಿನಗೆ ಬುದ್ಧಿದ್ಯಾ? ಹೊಟ್ಟೆ ಎಷ್ಟು ಹಸಿದೆ ಅಷ್ಟೇ ತಿನ್ನು. ಅಥವಾ ಕಡಿಮೆ ಕೂಡ ತಿನ್ಬೇಡ. ಕಾಮನ್ ಸೆನ್ಸು. ಕಡಿಮೆ ತಿಂದ್ರು ಕೂಡ ನಾನೇನೋ ಧ್ಯಾನ ಮಾಡ್ತೀನಿ, ನಾನೇನೋ ಸಾಧನೆ ಮಾಡ್ತೀನಿ ಅಂತ ಉಪವಾಸ ಮಾಡ್ತಿರ್ತಾರೆ. ಸುಮ್ಮನೆ ಉಪವಾಸ ಮಾಡ್ತಿರ್ತಾರೆ. ಅದಾದ್ಮೇಲೆ ಆಸ್ಪತ್ರೆಗೆ ಹೋಗ್ತಾರೆ ಉಪವಾಸ ಮಾಡಿ. ನೋಡಿ ಕಾಮನ್ ಸೆನ್ಸ್. ಇದು ಅಲ್ಲ ನೋಡಿ ಮಾಸ್ಟರ್ಸ್. ಗಮನಿಸ್ಕ ನೀನು. ಯಾವುದೋ ಒಂದು ಜೋಶಲ್ಲಿ ಮಾಡ್ಬೇಡ. ಅಂದ್ರೆ ನೀನು ಗಮನಿಸ್ಕ, ನಿನ್ನ ದೇಹನ ಗಮನಿಸ್ಕ. ಅಥವಾ ಏನೋ ಕಂಪೇರ್ ಮಾಡ್ಕೊಂಡು ಆ ಎಲ್ಲ ಆರೋಗ್ಯ ಹದಗೆಡಿಸ್ಬೇಡ. ಅವ್ರೇನೋ ಉಪವಾಸ ಮಾಡ್ತಾರಂತ ನಾನು ಉಪವಾಸ ಮಾಡೋದು. ನಿನ್ ದೇಹ ಸಹಕರಿಸುತ್ತಾ ಉಪವಾಸಕ್ಕೆ? ನೋಡಿ. ಫಸ್ಟ್ ಗಮನಿಸ್ಕ. ನಿನ್ ದೇಹನ ಗಮನಿಸ್ಕ. ನಿನ್ನ ನೀನ್ ಗಮನಿಸ್ಕ. ನನ್ನ ಬಾಡಿಗೆ ಇಷ್ಟು ಆಹಾರ ಸಾಕಾಗುತ್ತಾ? ಇಲ್ಲ ಸಾಕಾಗಲ್ಲ. ಸ್ವಲ್ಪ ಎಕ್ಸ್ಟ್ರಾ ತಿನ್ನು. ಇದೇ ಕಾಮನ್ ಸೆನ್ಸ್. ಯೂಸ್ ಕಾಮನ್ ಸೆನ್ಸ್. ಯಾವತ್ತೂ ಬಳಸ್ತಾ ಇರ್ಬೇಕು. ಈ ದೇಹಕ್ಕೆ ಬಳಸ್ತಾ ಇರ್ಬೇಕು. ನೋಡ್ತಾ ಇರ್ಬೇಕು. ಅದು ಬಿಟ್ಟು ಯಾವುದೋ ಜೋಶಲ್ಲಿ ಮಾಡಿ, ಯಾವುದೋ ಯಾರನ್ನೋ ಕಂಪೇರ್ ಮಾಡ್ಕೊಂಡು ಮಾಡಿ, ಹ್ಮ್? ಏನಾಗುತ್ತೆ? ಈ ದೇಹ ಹಾಳಾಗುತ್ತೆ ನೀನು. ದೇಹನ ಸರಿ ನೋಡ್ಕಂತಿಲ್ಲ. ಬುದ್ಧಿ ಇಲ್ಲ ನಿನಗೆ. ಎಕ್ಸ್ಟ್ರಾ ಮಾಡ್ತಿದ್ಯಾ. ಅದು ಅಲ್ಲ ಮಾಸ್ಟರ್ಸ್. ಯಾವತ್ತೂ ಗಮನಿಸ್ಬೇಕು. ಪತ್ರಿ ಸರ್ ಹತ್ರ ಇದೇ ಕಲಿತಿದ್ವಿ ನಾವು. ಕಾಮನ್ ಸೆನ್ಸ್ ಅಂದ್ರೆ ಎಷ್ಟು ತುಂಬಿರ್ತಿತ್ತು ಅಂದ್ರೆ ಅಷ್ಟು ತುಂಬಿರ್ತಿತ್ತು ಅವ್ರ ಹತ್ರ. ನಿನಗೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಸಮಯ ಆಯ್ತು, ಊಟ ಆಯ್ತು, ನೋಟ ಆಯ್ತು, ಮಾತು ಆಯ್ತು. ಸುಮ್ಮನೆ ಬೇರೆಯವ್ರ ವಿಷಯ ಮಾತಾಡ್ತಿರ್ತಾರೆ. ಬುದ್ಧಿ ಇದೆಯಾ ಅಂತ ಕೇಳ್ತಾರೆ ಬೇರೆ ವಿಷಯ ಮಾತಾಡಿದ್ರೆ. ನೋಡಿ. ಬೇರೆಯವ್ರ ವಿಷಯ ನಿನಗೆ ಯಾಕೆ ಬೇಕು? ನೀನ್ ಬೇರೆ ವಿಷಯ ಮಾತಾಡ್ತೀಯ ಅಂದ್ರೆ ನೀನೇ ಸರಿ ಇಲ್ಲ ಫಸ್ಟು. ನೋಡಿ. ಬೇರೆಯವ್ರ ವಿಷಯ ನೀನು ಮಾತಾಡ್ತೀಯ ಅಂದ್ರೆ ನಿನ್ನಲ್ಲೇ ಪರಿವರ್ತನೆ ಆಗಿಲ್ಲ. ನೀನಿನ್ನೂ ಬೇರೆಯವ್ರ ವಿಷಯ ತಲೆ ಹಾಕ್ತಿದೀಯ.
ನೋಡಿ. ನೀನು ಹೇಗಿರ್ಬೇಕು? ಏನು ಮಾತಾಡಬೇಕು? ಹ್ಮ್? ಏನ್ ನೋಡ್ಬೇಕು? ಏನ್ ನೋಡ್ಬಾರ್ದು? ಅಲ್ಲೆಲ್ಲೋ ಜಗಳ ನಡೀತಿದೆ. ಜಗಳ ನಿಂತುಬಿಟ್ಟು ನೋಡೋದು. ನೋಡಿ. ಅದು ಕೂಡ ಕರ್ಮನೇ. ನೀನೇನೋ ಯಾರೋ ನಿನ್ಗೆ ಗೊತ್ತಿರೋ ಜಗಳ ಆಡ್ತಿದಾರೆ, ಬಗೆಹರಿಸು ಹೋಗಿ. ಬಗೆಹರಿಸ್ಬೇಕಾಗಿದ್ಯಾ ಹೋಗು. ಬಗೆಹರಿಸೋದು ನಿನ್ ಸಂಬಂಧ ಇಲ್ಲ ಅಂದ್ರೆ ನೋಡಕ್ ಹೋಗ್ಬೇಡ ಜಗಳ. ಟೈಮ್ ವ್ಯರ್ಥ. ಅಂದ್ರೆ ಅದು ನಿನಗೆ ಶ್ರೇಯಸ್ಸು ಕೊಡಲ್ಲ. ನಿನ್ನ ಬೆಳವಣಿಗೆ ಶ್ರೇಯಸ್ಸು ಕೊಡಲ್ಲ. ನಿನಗೆ ಬೇಡದಿರೋ ವಿಷಯ ಅದು. ನಿನಗೆ ಯಾಕೆ ಬೇಕು? ನಿನಗೇನಾದ್ರೂ ಅದರಿಂದ ಲಾಭ ಇದೆಯಾ ಮಾಡು. ಇಲ್ಲ ಬೇಡ. ನೋಡಿ ಮಾಸ್ಟರ್ಸ್. ಈ ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಪ್ರತಿ ಕ್ಷಣ, ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಗಾಡಿ ಸುಮ್ಮನೆ ಹೆವಿ ಫಾಸ್ಟಲ್ಲಿ ಓಡಿಸ್ತಿರ್ತಾರೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು. ಬುದ್ಧಿ ಇರಲ್ಲ ನೋಡಿ. ವೆಹಿಕಲ್ ಓಡಿಸೋದು, ಹೈ ಸ್ಪೀಡಲ್ಲಿ ಓಡಿಸೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು. ಬುದ್ಧಿ ಇದೆಯಾ ನೋಡಿ. ತೊಂದರೆ ಕೊಡ್ತಿದೀಯ ನೀನು ಬೇರೆಯವ್ರಿಗೆ. ನೀವು ಟ್ರಾಫಿಕ್ ರೂಲ್ಸ್ ಸರಿಯಾಗಿ ಫಾಲೋ ಮಾಡ್ತಿಲ್ಲ. ತೊಂದರೆ ಮಾಡ್ತಿದೀಯ ಬೇರೆಯವ್ರಿಗೆಲ್ಲ. ಅಂದ್ರೆ ಪ್ರತಿ ಕ್ಷಣ ಅಪ್ಲೈ ಆಗುತ್ತೆ. ಧ್ಯಾನದಿಂದ ಏನಪ್ಪಾ ಅಂತಂದ್ರೆ ಧ್ಯಾನದಿಂದ ಜ್ಞಾನ ಬರುತ್ತೆ. ಜೊತೆಗೆ ಬುದ್ಧಿ ಅಂತಕ್ಕಂಥದ್ದು ದಿನ ದಿನ ಹೆಚ್ಚಾಗುತ್ತಾ ಹೋಗುತ್ತೆ. ಆ ಬುದ್ಧಿ ಹೆಚ್ಚಾಗಬೇಕು. ಆ ಬುದ್ಧಿ ಹೆಚ್ಚಾಗೋದಕ್ಕೋಸ್ಕರನೇ ಧ್ಯಾನ ಮಾಡೋದು ನಾವು. ಬೇರೆ ಏನಲ್ಲ. ಬುದ್ಧತ್ವ ಅಂದ್ರೆ ಏನು? ಆ ಬುದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ತುಂಬಿರುತ್ತೆ. ನಿನ್ನತ್ರ ಏನೋ ಧ್ಯಾನ ಮಾಡಿದ್ವಿ, ಶಕ್ತಿ ಜಾಸ್ತಿ ಆಯ್ತು, ಹೋಗಿ ಹೀಲ್ ಮಾಡಿದ್ರೆ ಬುದ್ಧಿ ಇದೆಯಾ ನಿನಗೆ? ಅವನೇನೋ ಕರ್ಮ ಕಳ್ಕೊಂತಿದ್ದಾನೆ. ಅವನು ಕರ್ಮ ಕಳ್ಕೊಂಡು ಏನಾಗ್ತಿದ್ದಾನೆ? ಅಕ್ ಬದಲಾವಣೆ ಕಲಿತಾ ಇದ್ದಾನೆ. ತಪ್ಪು ಮಾಡಬಾರ್ದು ಅಂತ ಒಂದು ಜ್ಞಾನನ ಕಲಿತಿದ್ದಾನೆ ಅವನು ಈ ಜನ್ಮ. ನಿನ್ನತ್ರ ಏನೋ ಒಂದು ದೊಡ್ಡ ಶಕ್ತಿ ಇದೆ. ತುಂಬ್ಕೊಂಡಿ ನೀನು ಒಂದು 41 ಡೇಸ್ ಮೌನ ಧ್ಯಾನ ಮಾಡಿದಿ. ಶಕ್ತಿ ಬಂತು. ಶಕ್ತಿ ಬಂತಂತ ಆ ಸ್ಪಿರಿಚುವಲ್ ಯುಗ ಕೂಡ ಬರುತ್ತೆ ಜೊತೆಗೆ. ಹೀಲ್ ಮಾಡಿದಂದ್ರೆ. ಹೀಲ್ ಮಾಡಿದಂದ್ರೇನು? ಆ ಸ್ಪಿರಿಚುವಲ್ ಯುಗ ಅದು. ಹೀಲ್ ಮಾಡಿದ್ರೆ ಏನಾಗುತ್ತೆ? ಆ ಆ ಕರ್ಮ ನಿನಗೆ ಬರುತ್ತೆ. ಅವನು ಅನುಭವಿಸ್ತಕ್ಕಂಥ ರೋಗ ನಿನಗೆ ಬರುತ್ತೆ. ಜೊತೆಗೆ ಅವನ ಲರ್ನಿಂಗು ಕೂಡ ಸ್ಟಾಪ್ ಆಗುತ್ತೆ. ಅವನೇನೋ ಕರ್ಮ ಕಳ್ಕೊಳಕ್ಕೆ ಅಥವಾ ತಪ್ಪು ಮಾಡಬಾರ್ದಂತ ಒಂದು ಆ ಜ್ಞಾನಕ್ಕೋಸ್ಕರ ಆ ಕರ್ಮ ತಗೊಂಡಿದ್ದಾನೆ ಅವನು. ಹೋದ ಜನ್ಮ ಮಾಂಸ ತಿಂದಿದ್ದಾನೆ. ಯಾವುದೋ ಒಂದು ರೋಗ ಬಂತು. ಬಿ.ಪಿ, ಶುಗರು, ಯಾವುದೋ ಚರ್ಮ ರೋಗ ಏನೋ ಬಂತು. ಇವಾಗ ಏನ್ ಮಾಡ್ತಾನೆ? ಆ ಧ್ಯಾನ ಮಾಡಿ ಆ ಕರ್ಮನ ಕಳ್ಕೋಬೇಕು ಅವ್ನು. ಕಳ್ಕೊಂತಿರ್ತಾನೆ ಅವನು. ಹೋಗ್ಬಿಟ್ಟು ಇವನಿಗೇನೋ ತುಂಬಾ ಧ್ಯಾನ ಮಾಡಿದ್ದಾನೆ ಅವನು. ಶಕ್ತಿ ತುಂಬಿಸ್ಕೊಂಡಿದ್ದಾನೆ. ಹೋಗಿ ಹೀಲ್ ಮಾಡ್ತಾನೆ. ಶಕ್ತಿ ಪ್ರದರ್ಶನ ಮಾಡಬೇಕು. ನೋಡಿ. ಇದು ಬುದ್ಧಿ ಅಲ್ಲ. PSSM ಅಲ್ಲಿ ನೋ ಹೀಲಿಂಗ್. ಯಾಕೆ ಹೀಲಿಂಗ್ ಇಲ್ಲ ಬೇಡ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಅರ್ಥ ಇದೆ ಅದರಿಂದ. ಅಂದ್ರೆ ಬುದ್ಧಿ ಇದೆ ಅಲ್ಲಿ ನೋಡಿ ಮಾಸ್ಟರ್ಸ್. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪತ್ರಿ ಸಾರು ಒಂದ್ಸತಿ ಒಬ್ರು ಯಾರೋ ಧ್ಯಾನ ಹೇಳ್ಕೊಟ್ಟಿದ್ರಂತೆ. ಅವ್ರ ತಾಯಿ ಬಂದು ಪತ್ರಿ ಸಾರಿಗೆ ಸುಮ್ಮನೆ ಬೈತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಒಂದು 10 ನಿಮಿಷ ಬೈತಿದ್ದಾರೆ. ಸಾರ್ ಏನು ಮಾಡ್ಲಿಲ್ಲ. ಆಯಮ್ಮನ್ ನೋಡ್ತಾ ಇದ್ರು. ಆಯಮ್ಮ ಎಷ್ಟು ಚೆನ್ನಾಗಿದ್ದಾರೆ, ಹೇಗ್ ಮಾತಾಡ್ತಾರೆ ನೋಡಿ. ಅದೇ ಪತ್ರಿ ಸಾರು ಅವ್ರಿಗೆ ಬೈದು ಕಳಿಸಿದ್ರೆ ಅಥವಾ ಇವರೆಲ್ಲ ಫಸ್ಟ್ ನಮ್ಮ ಪತ್ರಿ ಸಾರ್ ಶಿಷ್ಯಂದ್ರು ಮಾಸ್ಟರ್ಸ್ ಎಲ್ಲಿ ಏನ್ ಮಾಡ್ತಿದ್ದಾರೆ? ಅವ್ರು ಅಷ್ಟು ಬೈತಾ ಇದಾರೆ, ನೀವೇನು ಮಾಡ್ತಿಲ್ಲ. ಸರಿ ಗೊತ್ತು. ಆ ತಾಯಿ ಏನೋ ಆ ನೋವಿಗೆ ಮಾತಾಡ್ತಿದ್ದಾಳೆ. ಅವ್ರು ಏನು ಆ ಒಂದು ಬದಲಾವಣೆಗಳಾಗ್ಲಿಲ್ಲ ಅವ್ರ ಭಾವನೆಗಳಲ್ಲಿ, ಅವ್ರ ಮಾತಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ. ಅವ್ರು ನೋಡ್ತಾ ಇದ್ರು ಹೆಂಗ್ ಮಾತಾಡ್ತಾರೆ, ಹೆಂಗಿದ್ದಾರೆ ಅಂತ ನೋಡ್ತಾ ಇದ್ರು ಅಷ್ಟೇ. ಅಷ್ಟೇ. ಅಯ್ಯಮ್ಮ ಒಂದು 10 ನಿಮಿಷ ಬೈದ್ಲು ಆಮೇಲೆ ಹೋಗ್ಬಿಟ್ಲು ಅಷ್ಟೇ. ನೋಡಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಬುದ್ಧ ಏನ್ ಮಾಡ್ತಿರ್ತಾನೆ? ಮನೆಗೆ ಭಿಕ್ಷೆ ಎತ್ತಾ ಇರ್ತಾನೆ ಹೋಗಿ. ಅವನು ಒಂದು ಈ ದೇಹ ರಕ್ಷಿಸಕ್ಕೋಸ್ಕರ ಮನೆಗೆ ಭಿಕ್ಷೆ ಎತ್ತಾ ಇರ್ತಾನೆ. ಅವನಿಗೆ ಒಬ್ಬ ಲೇಡಿ ಏನ್ ಮಾಡ್ತಾಳೆ? ನೀನು ಇಷ್ಟು ಗಟ್ಟಿದೀಯಾ? ಆ? ನೀನ್ ದುಡ್ಕೊಂಡು ತಿನ್ಬೋದಲ್ಲ, ದುಡ್ಕೊಂಡು ಆಹಾರ ಸಂಪಾದಿಸ್ಕೋಬೋದಲ್ಲ. ನಿನಗೆ ಏನಾಗಿದೆ ನಿನಗೆ? ಏನ್ ಕೊರತೆ ನಿನಗೆ ಮಾಡ್ಕೊಳಕ್ಕೆ? ಆ? ದುಡಿದು ತಿನ್ನು ನೀನು. ಸಂಪಾದಿಸ್ಕೊಂಡು ತಿನ್ನು, ಮಾಡ್ಕೊಂಡು ತಿನ್ನು. ಯಾಕೆ ಭಿಕ್ಷೆ ಬೇಡ್ತೀಯ ಅಂತಂದ್ರೆ ಬುದ್ಧ ಕೇಳಿದಾಗ ಏನ್ ಹೇಳ್ತಾನೆ ಬುದ್ಧ? ಬುದ್ಧ ಅವಾಗ ಏನ್ ಮಾಡ್ತಾನ? ಆ ಹೆಣ್ಮಗಳಿಂದ ಆಹಾರ ಸ್ವೀಕರಿಸಲ್ಲ. ನಿನ್ನ ಆಹಾರ ನಿನಗೆ ಇರಲಿ ಅಂತ ಹೇಳ್ತಾನೆ ಬುದ್ಧ. ಅಂದ್ರೇನು? ನೀನು ಬೈದಿರ್ತಕ್ಕಂಥ ಆಹಾರ ಕೊಟ್ಟು ನಾನು ತಿಂದ್ರೆ ಏನಾಗುತ್ತೆ? ಆ ಗುಣಗಳೆಲ್ಲ ಬರುತ್ತೆ ನನಗೆ. ರಜೋಗುಣ ಬರುತ್ತೆ ನನಗೆ. ಅದಕ್ಕೆ ಬೇಡ ನಿನ್ನ ಹತ್ರ ಇಟ್ಕ ಅಂತ ಹೇಳ್ತಾನೆ ಬುದ್ಧ. ಏನು ಮಾತಾಡಲ್ಲ ಬುದ್ಧ. ನೋಡಿ. ಅದು ಬುದ್ಧಿ. ಅಂದ್ರೆ ಆ ಕ್ಷಣ ಹೇಗೆ ನಮ್ಮ ವರ್ತನೆ ಹೇಗಿದೆ? ನಮ್ಮ ವರ್ತನೆ ಬದಲಾಗ್ತಿದ್ಯಾ? ಆ ಅವ್ರು ಬೈದ್ರು ಅಂತ ನಾನು ಕೋಪ ಮಾಡ್ಕೊಂತಿದ್ದೀನ? ಅಂದ್ರೆ ನಮ್ಮನ್ನ ನಾವು ಇನ್ನೂ ಮರ್ತಿದೀವ? ನಮ್ಮನ್ನ ನಾವು ಬಿಟ್ಕೊಂಡಿದೀವ? ಇನ್ನೂ ನಾನು ಅಂತಕ್ಕಂಥ ಅಹಂಕಾರ ಇದೆಯಾ ನನ್ನಲ್ಲಿ? ಅಥವಾ
ಆ ಕ್ಷಣ ನನ್ನ ಮಾತು, ನನ್ನ ನಡತೆ ಹೇಗಿದೆ ನೋಡಿ. ಪತ್ರಿಸಾರ ಎಕ್ಸಾಂಪಲ್ ಕೊಟ್ಟೆ, ಬುದ್ಧನ ಎಕ್ಸಾಂಪಲ್ ಕೊಟ್ಟೆ. ಈ ತರ ಕ್ಷಣಗಳೆಲ್ಲ ನಮಗೆ ಬರ್ತಾ ಇರುತ್ತೆ. ನಮಗೂ ಕೂಡ ಧ್ಯಾನ ಯಾಕೆ ಮಾಡ್ತೀಯ? ಕಣ್ಣು ಮುಚ್ಕೊಂಡು ಯಾಕೆ ಕೊಡ್ತೀಯ? ಮನೆ ಮನೆಗೆ ಯಾಕೆ ಹೋಗಿ ಹೇಳ್ತೀಯ? ನಿನಗೇನಾಗಬೇಕಾಗಿದೆ? ಅದ್ರ ನಾವು ಅಲ್ಲಿ ಕೋಪ ಮಾಡ್ಕೊಂಡು ಜಗಳಾಡಿ ಮನೇಲಿ ಏನೋ ಡಿಫರೆನ್ಸ್ ಮಾಡ್ಕೊಂಡ್ರೆ ನಮಗೂ ಅವ್ರಿಗೆ ಏನು ಡಿಫರೆನ್ಸ್ ಇದೆ? ಧ್ಯಾನ ಮಾಡೋನ್ಗೂ ಮಾಡದೇ ಇರೋನ್ಗೆ ಏನು ಡಿಫರೆನ್ಸ್ ಇದೆ? ಹ್ಞೂ ಅನ್ಬೇಕಷ್ಟೇ. ಗೊತ್ತಿಲ್ಲ ಅವರಿಗೆ. ನಾವು ಹ್ಞೂ ಅಂದ್ರೆ ಅವರೇ ಸುಮ್ಮನೆ ಆಗ್ತಾರೆ. ನೋಡಪ್ಪ ನಾನು ಇಷ್ಟು ಬೈದರೂ ಕೂಡ ಇವನಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಗಮನಿಸ್ತಾರೆ. ನಮಗೆ ಗೊತ್ತು ವ್ಯಾಲ್ಯೂ. ಪ್ರಚಾರ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಗೊತ್ತು. ಧ್ಯಾನ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಗೊತ್ತು. ಗೊತ್ತಿಲ್ದಿರೋರಿಗೆ ಏನು ಹೇಳಕ್ಕಾಗಲ್ಲ. ಹ್ಞೂ ಅನ್ಬೇಕಷ್ಟೇ. ಹ್ಞೂ ಅನ್ಬೇಕು. ಮೌನದಿಂದ, ಆ ಸ್ಮೈಲಿಂದ ಗೆಲ್ಬೇಕು ಪರಿಸ್ಥಿತಿನ. ನೋಡಿ. ಅವರೇ ಗಮನಿಸ್ಕೊಂಡು ಬರ್ತಾರೆ. ನಾವು ನಮ್ಮ ಒಂದು ಈಗೋನ ಸೈಡ್ ಇಡಬೇಕು. ನಾನು ಅಂತಕ್ಕಂಥದ್ದನ್ನ ಸೈಡ್ ಇಡಬೇಕು. ನೋಡಿ. ನಾನು ಅಂತಕ್ಕಂಥದ್ದು ಪ್ರದರ್ಶನ ಆಯ್ತು ಅನ್ಕೊಳ್ಳಿ, ಆ ಒಂದು ಕೋಲಾಹಲ ಆಗ್ಬಿಡುತ್ತೆ. ಮನೆಯಲ್ಲೇ ಒಂದು ದೊಡ್ಡ ಜಗಳಗಳಾಗ್ಬಿಡುತ್ತೆ. ಕಾಮನ್ ಸೆನ್ಸ್. ಇವಾಗ ಯಾರೋ ಬಿಗಿನರ್ ಬಂದಿದ್ದಾನೆ ಧ್ಯಾನಕ್ಕೆ, ಇವತ್ತೇ ಬಂದಿದ್ದಾನೆ ಧ್ಯಾನಕ್ಕೆ. ಅವನಿಗೆಲ್ಲ ನಾವು ಪಾಸ್ಟ್ ಲೈಫ್ ಬಗ್ಗೆ ಹೇಳಿದ್ರೆ, ಅವನಿಗೆ ಪಾಸ್ಟ್ ಲೈಫ್ ಬೇಕಾ? ಅವನಿಗೆ ಯಾವುದೋ ಒಂದು ರೋಗ ಇದೆ. ಅಥವಾ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಮಾತಾಡಿದ್ರೆ, ದೊಡ್ಡ ದೊಡ್ಡ ವಿಷಯ ಮಾತಾಡಿದ್ರೆ, ಸಿಲ್ವರ್ ಕಾರ್ಡ್ ಅಂತೆ, ಆಸ್ಟ್ರಲ್ ಟ್ರಾವೆಲ್ ಅಂತೆ, ಅಥವಾ ಇನ್ಯಾವುದೋ ಒಂದು ಹೊಸ ಹೊಸ ದೊಡ್ಡ ದೊಡ್ಡ ವಿದ್ಯೆ ಬಗ್ಗೆ ಮಾತಾಡಿದ್ರೆ, ಕಾಮನ್ ಸೆನ್ಸ್ ಇಲ್ಲ ಅಂತ. ಬುದ್ಧಿ ಇಲ್ಲ, ಹೇಳೋನಿಗೆ ಬುದ್ಧಿ ಇಲ್ಲ. ನೋಡಿ. ಬಿಗಿನರ್ ಬಂದಿದ್ದಾನೆ, ಅವನಿಗೇನು ಬೇಕು? ಶ್ವಾಸದ ಮೇಲೆ ಗಮನ, ಧ್ಯಾನ ಹೆಂಗ್ ಕೂತ್ಕೋಬೇಕು? ಕಣ್ಮುಚ್ಚು, ಕೈ ಕಟ್ಟು, ಕುತ್ಕ, ಎಷ್ಟೊತ್ತು ಮಾಡಬೇಕು, ಯಾಕೆ ಮಾಡಬೇಕು, ಇಷ್ಟೇ ಹೇಳು. ಅದು ಬಿಟ್ಟು ದೊಡ್ಡ ಆಧ್ಯಾತ್ಮದ ಒಂದು ಲೆಕ್ಚರ್ ಕೊಟ್ಟರೆ ಅವನಿಗೆ ಕಾಮನ್ ಸೆನ್ಸ್ ಅಂದ್ರೆ ಯಾರಿಗೆ ಏನು ಮಾತಾಡಬೇಕು, ಎಲ್ಲಿ ಏನು ಮಾತಾಡಬೇಕು ನೋಡಿ ಮಾಸ್ಟರ್ಸ್. ಎಲ್ಲಾ ಕಡೆ ಕೂಡ ಅಪ್ಲೈ ಆಗುತ್ತೆ ಇದು. ಅವನಿಗೆ ಹೋಗಿ ನೀನು ನೈಟೆಲ್ಲ ಧ್ಯಾನ ಸಾಧನೆ ಮಾಡು ಅಂತ ಹೇಳಿದ್ರೆ ಏನು ಹೇಳ್ಬಾರ್ದು. ಮಾಡು, 5 ನಿಮಿಷದಿಂದ ಸ್ಟಾರ್ಟ್ ಮಾಡು ಧ್ಯಾನ. ಇದು ಕಾಮನ್ ಸೆನ್ಸ್. ಅವನಿಗೆ ದೇಹ ಒಂದು 10 ನಿಮಿಷನೇ ಕೂರ್ಸಕ್ಕಾಗಲ್ಲ. ಅಂಥವ್ನಿಗೆ ನಾವು ರಾತ್ರಿಯೆಲ್ಲ ಧ್ಯಾನ ಮಾಡು ಅಂತಂದ್ರೆ ಅವನು ಆ ಧ್ಯಾನನೇ ಆ ಜನ್ಮ ಎಲ್ಲ ಧ್ಯಾನ ಮಾಡಲ್ಲ ಅವನು. ಅಂದ್ರೆ ಯಾವ ಕ್ಷಣ ಏನು ಮಾತಾಡಬೇಕು, ಹೇಗೆ ಹೇಳಬೇಕು, ಅದು ಯಾವಾಗ ಬರುತ್ತಂದ್ರೆ ದಿನಕ್ಕೂ ದಿನಕ್ಕೂ ಬರುತ್ತೆ. ನಾವು ಒಂದು ಏನು ಬೇಕು ಅದಕ್ಕೆ ಅಂದ್ರೆ ಸಾಧನೆ, ಒಂದು ಶ್ರದ್ಧೆ, ಸೀರಿಯಸ್ನೆಸ್ ಬೇಕು. ಸೀರಿಯಸ್ನೆಸ್, ವೆರಿ ಸೀರಿಯಸ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ, ಅಥವಾ ಆ ಒಂದು ಮೋಕ್ಷದ ಕಡೆ ಸೀರಿಯಸ್ನೆಸ್ ನೋಡಿ. ಅದು ಆ ಒಂದು ಸೀರಿಯಸ್ನೆಸ್ ಇದ್ರೆ ಸಹಜವಾಗಿ ನಮ್ಮ ವರ್ತನೆಗಳೆಲ್ಲ ಬದಲಾಗ್ತವೆ. ನಮ್ಮ ಮಾತು, ಟೈಮ್ ವೇಸ್ಟ್ ಮಾಡೋದು, ಅನ್ನೆಸರಿಯಾಗಿ ಇನ್ವಾಲ್ವ್ ಆಗೋದು ಬೇರೆಯವ್ರ ವಿಷಯದಲ್ಲಿ, ಅನ್ನೆಸರಿಯಾಗಿ ನೋಡೋದು, ಅನ್ನೆಸರಿಯಾಗಿ ಕೇಳೋದು, ಏನೋ ಒಂದು ವೇಸ್ಟ್ ಮಾತಾಡ್ತಿದ್ದಾರೆ. ಏನು ಮಾಡು? ಆ ಕಡೆಯಿಂದ ಎದ್ದು ಬಾ ನೀನು. ಬುದ್ಧಿ ಇದ್ರೆ ಅಲ್ಲಿಂದ ಬಂದ್ಬಿಡ್ತೀಯ ನೀನು. ಯಾರೋ ನೆಗೆಟಿವ್ ಆಲೋಚನೆ ಮಾಡ್ತಿದ್ದಾರೆ. ಗೊತ್ತಾಗುತ್ತೆ, ಅಲ್ಲಿ ಒಂದು ಇರ್ತಕ್ಕಂಥ ಎನರ್ಜೀಸ್ ಗೊತ್ತಾಗುತ್ತೆ. ಎದ್ದು ಬಂದ್ಬಿಡ್ಬೇಕು. ಯಾಕಂದ್ರೆ ನಮ್ಮ ಶಕ್ತಿ ವ್ಯರ್ಥ ಆಗುತ್ತೆ. ಬುದ್ಧಿ ನೋಡಿ. ಆ ಕ್ಷಣ ನಿನಗೆ ಬೇಕಿಲ್ಲ, ನಿನಗೆ ಅಲ್ಲಿ ಇರಬಾರ್ದು. ನೋಡಿ ಮಾಸ್ಟರ್ಸ್, ನಿನ್ನ ಟೈಮ್ ವ್ಯರ್ಥ ಆಗ್ತಿದೆ, ನಿನ್ನ ಎನರ್ಜಿ ವ್ಯರ್ಥ ಆಗ್ತಿದೆ. ಅದು ಅಲ್ಲ. ಪ್ರತಿ ಕ್ಷಣ, ಪ್ರತಿ ಮಾತು, ನಡತೆ, ನೋಟ ಎಲ್ಲನೂ ಕೂಡ ಸರಿ ಆಗ್ತಾ ಇರಬೇಕು ನೋಡಿ. ಅಂದ್ರೆ ಯಾವುದೋ ಒಂದು ಜೋಶಲ್ಲಿ, ಯಾವುದೋ ಒಂದು ಈಗೋನಲ್ಲಿ, ಯಾವುದೋ ಒಂದು ಅಜ್ಞಾನದಲ್ಲಿ ನಾವು ಬಿದ್ದು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋಬಾರ್ದು. ಆ ಸಮಯನ ವ್ಯರ್ಥ ಮಾಡ್ಕೋಬಾರ್ದು. ಆ ಬುದ್ಧಿ ಅಂತಕ್ಕಂಥದ್ದು ಪ್ರತಿ ಒಂದರಲ್ಲೂ ಕಾಪಾಡ್ಕೊಂತ ಬರಬೇಕು ನೋಡಿ. ನಿನಗೆ ಯಾವುದೇ ಆಯ್ತು, ನಿನಗೆ ಕೆಪಾಸಿಟಿ ಇದೆಯಾ ಆ ಕೆಲಸನ ತಗ. ಕೆಪಾಸಿಟಿ ಇಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿಲ್ಲ ಅಂತ ಹೇಳೋದೇ ದೊಡ್ಡ ಜ್ಞಾನ. ಅದಕ್ಕಿಂತಲೂ ಜ್ಞಾನ ಯಾವುದೂ ಅಲ್ಲ. ಒಪ್ಕೊಂತೀನಿ ನನಗೆ ಗೊತ್ತಿಲ್ಲ ಅಂತ ನೋಡಿ. ಗೊತ್ತಂದ್ರೆ ಗೊತ್ತಿದ್ದು ಮಾಡು. ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳು. ಆರಾಮಾಗಿ ಹೇಳು. ಏನು ಅದಕ್ಕೆ ನಾಚಿಕೆ ಯಾಕೆ ನಿನಗೆ? ಗೊತ್ತಿಲ್ಲ ಅಂತ ಯಾವನು ಹೇಳ್ತಾನೆ ಅವನೇ ಮಹಾಜ್ಞಾನಿ. ನೆನಪಿಟ್ಕೊಳ್ಳಿ ಮಾಸ್ಟರ್ಸ್. ಅವನು ಸ್ವೀಕಾರ ಮಾಡ್ತಿದ್ದಾನೆ. ಅವನು ಎಲ್ಲ ಸೊಕ್ಕನ್ನು ಬಿಟ್ಬಿಟ್ಟಿದ್ದಾನೆ, ಈಗೋನು ಬಿಟ್ಬಿಟ್ಟಿದ್ದಾನೆ. ವಿನಯ ಇದೆ ಅವನ ಹತ್ರ, ಎಷ್ಟೋ ವಿನಯ ಇದೆ ಅವನ ಹತ್ರ. ಅಂದ್ರೆ ಆ ಕೆಲಸದಿಂದ ನಿನಗೆ ಆ ಒಂದು ಶ್ರೇಯಸ್ಸು ಸಿಗಬೇಕು. ನಿನ್ನ ಒಂದು ಇರ್ತಕ್ಕಂಥ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗ್ಬೇಕು. ನೀನು ಮಾಡ್ತಕ್ಕಂಥ ಕೆಲಸ, ನೀನು ಮಾಡ್ತಕ್ಕಂಥ ಚೇಷ್ಟೆ, ನೀನು ಏನೇ ಮಾಡು ಅದನ್ನ ನೀನು ಮೇಲ್ ತಗೊಂಡೋಗ್ಬೇಕು. ಅದನ್ನ ನಿನ್ನ ಕೆಳಗೆ ಬೀಳಿಸ್ಬಾರ್ದು. ಕೆಳಗೆ ಬೀಳಿಸ್ತಿದ್ಯಾ ಅಂತಂದ್ರೆ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ ಮಾಸ್ಟರ್ಸ್.
ಇದು ದಿನ ದಿನಕ್ಕೂ ಪರಿವರ್ತನೆ ಆಗ್ತಾ ಇರ್ಬೇಕು. ಪತ್ರಿ ಸರ್ರು ನೋಡ್ತಾ ಇದ್ವಿ ನಾವು. ಇನ್ನು ಯಾವ ಜನ್ಮ ಕಲಿತೀಯ ನೀನು? ಬುದ್ಧಿದೀಯಾ ನಿನಗೆ? ಹಿಂಗೆ ಬೈಯೋರು, ಎಲ್ಲರ ಮುಂದೆ ಬೈಯೋರು. ಅಂದ್ರೆ ಎಲ್ಲರ ಮುಂದೆ ಕರೆಕ್ಟ್ ಮಾಡ್ತಿದ್ರು ಸಾರು. ಅವ್ರು ಏನೂ ನೋಡ್ತಿರ್ಲಿಲ್ಲ. ಯಾಕೆ ಹೇಳ್ತಾನೆ ಅಂತಂದ್ರೆ, ಅವನಿಗೆ ಕರುಣೆ ಇರುತ್ತೆ. ಬದ್ಲಾಗು, ಬೆಳಿ, ಮುಂದ್ ಬಾ ಅಂತ ನೋಡಿ. ಕರೆಕ್ಟ್ ಮಾಡ್ತಿರ್ತಾನೆ. ಅವನಿಗೇನು ಯಾರ ಮೇಲೆ ಕೋಪ ಇಲ್ಲ ಅವನಿಗೆ. ಕರುಣೆ ಇದೆ. ಆ ಕೋಪದಿಂದ ಮಹಾ ಕರುಣೆ ಇದೆ. ಕಂಪ್ಯಾಷನ್ ಇದೆ. ಅದನ್ನ ಗಮನಿಸ್ಬೇಕು. ನಮಗೆ ಪತ್ರಿ ಸರ್ ಬೈದ್ರೆ ಏನು ಅನಿಸ್ತಿರ್ಲಿಲ್ಲ. ಅಫ್‌ಕೋರ್ಸ್ ಒಂದೇ ಸತಿ ಬೈಸ್ಕೊಂಡಿದ್ದೀನಿ ಸರ್ ಅದನ್ನ ನಾನು. ಏನು ಅನಿಸ್ತಿರ್ಲಿಲ್ಲ. ಅವನು ಕರೆಕ್ಟ್ ಮಾಡ್ತಿದ್ದಾನೆ ಅಂತ. ನಮ್ಮ ಗುರು ನಮ್ಮನ್ನ ಕರೆಕ್ಟ್ ಮಾಡ್ತಿದ್ದಾನೆ ಅಂತ. ನೋಡಿ. ಅಂದ್ರೆ ಬದಲಾವಣೆ ಆಗ್ತಿರ್ಬೇಕು ನಮ್ಮಲ್ಲಿ. ಅವಾಗೇನಾಗುತ್ತೆ ದೊಡ್ಡ ಕೆಲಸ ಮಾಡಕ್ಕೆ ನಮಗೆ ಆಗುತ್ತೆ. ಶಕ್ತಿ ಬರುತ್ತೆ. ಅಂದ್ರೆ ಶಕ್ತಿ ಉಳಿಸ್ಕೊಂತಿದ್ಯಾ ದಿನದಿನಕ್ಕೂ ಶಕ್ತಿ ಉಳಿಸ್ಕೊಂತಿದ್ಯಾ ನೀನು? ದಿನದಿನಕ್ಕೂ ನಿನ್ನ ಲಕ್ಷ್ಯದ ಕಡೆ ನೀನು ಕೆಲಸ ಮಾಡ್ತಿದೀಯಾ? ನಿನ್ನ ಲಕ್ಷ್ಯ ಏನು? ಮೋಕ್ಷ ನಿನ್ನ ಲಕ್ಷ್ಯ. ಬುದ್ಧತ್ವ ನಿನ್ನ ಲಕ್ಷ್ಯ. ನಿನ್ನಲ್ಲಿ ಇನ್ನು ತಪ್ಪುಗಳು ಮಾಡ್ತಾ ಇದೀಯಾ? ಬುದ್ಧಿ ಇಲ್ದಿರ ಕೆಲಸ ಮಾಡ್ತಿದೀಯ ಅಂತಂದ್ರೇನು? ನೀನು ಆ ಒಂದು ಮೋಕ್ಷದ ಕಡೆ, ನಿನ್ನ ಒಂದು ಬುದ್ಧತ್ವದ ಕಡೆ ನೀನು ಹೋಗ್ತಾ ಇಲ್ಲ. ಸೀರಿಯಸ್ ಇಲ್ಲ ನಿನಗಿನ್ನೂ. ನೋಡಿ ಮಾಸ್ಟರ್ಸ್. ಅಂದ್ರೆ ಆ ಬುದ್ಧತ್ವ ಅಂತಕ್ಕಂಥದ್ದು ಎಲ್ಲ ನೀನು ತೋರಿಸ್ತಾ ಇರುತ್ತೆ. ನಿನ್ನ ನಡವಳಿಕೆ ತೋರಿಸ್ತಾ ಇರುತ್ತೆ. ನಿನ್ನ ಮಾತು ತೋರಿಸ್ತಿರುತ್ತೆ. ನಿನ್ನ ಆಲೋಚನೆ ತೋರಿಸ್ತಾ ಇರುತ್ತೆ. ಪ್ರತಿಯೊಂದು ಎತ್ತಿ ತೋರಿಸ್ತಾ ಇರುತ್ತೆ ಆ ಬುದ್ಧತ್ವ ಅಂತಕ್ಕಂಥದ್ದು. ಇದೆಯಾ ಇಲ್ಲ ಬುದ್ಧಿ ನೋಡಿ. ಎಲ್ಲಾ ವಿಧವಾಗಿ ಮಾಸ್ಟರ್ಸ್ ಎಲ್ಲ ಗಮನಿಸ್ತಾ ಇರ್ಬೇಕು ನಮ್ಮನ್ನ. ನಮ್ಮನ್ನ ನಾವು ಗಮನಿಸ್ಕೊಳ್ಳೋಣ. ಹ್ಮ್. ನಾವೇನ್ ಮಾಡ್ತಿದೀವಿ? ಹ್ಮ್. ಆ ಬುದ್ಧತ್ವ 100% ಆಗ್ಬೇಕು. ಅವಾಗೆ ಬುದ್ಧ, ಆ ಬುದ್ಧ ಅಂತಕ್ಕಂಥ ಸ್ಥಿತಿ ಬರುತ್ತೆ ನಮಗೆ. ಎಲ್ಲಾ ವಿಷಯದಲ್ಲೂ ಕೂಡ. ನಮ್ಮ ಗುರುಗಳ ಹತ್ರ ಆ ಬುದ್ಧತ್ವ ಯಾವಾಗ್ಲೂ ಇರ್ತಾ ಇತ್ತು. ಕ್ಷಣಕ್ಕೂ ಚೇಂಜ್ ಮಾಡೋರು ಸರು. ಆ ಪರಿಸ್ಥಿತಿ ಗಮನಿಸೋರು. ಆ ಕ್ಷಣಕ್ಕೆ ಏನ್ ಮಾಡ್ಬೇಕು? ಒಂದು ಸ್ಟೇಜ್ ಮೇಲೆ ಕೂತ್ರೆ, ಆ ಕ್ಷಣ ಹೇಗೆ ಚೇಂಜ್ ಮಾಡ್ತಿದ್ರು ಅಂದ್ರೆ, ಆ ಪರಿಸ್ಥಿತಿ ಗಮನಿಸ್ತಿದ್ರು ಅವರೆಲ್ಲ ಗಮನಿಸ್ತಿದ್ರು. ಅಂದ್ರೆ ಅಷ್ಟು ಆ ಜವಾಬ್ದಾರಿನ ಸರಿಯಾಗಿ ಪಾಲಿಸ್ತಿದ್ರು ಅವರು. ಅದು ಬುದ್ಧತ್ವ ಅಂದ್ರೆ. ನಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಸರಿಯಾಗಿ ಪಾಲಿಸ್ತಿದೀವ ನಾವು? ನೋಡಿ ಮಾಸ್ಟರ್ಸ್. ಅಂದ್ರೆ ಕಂಪ್ಲೀಟ್ ಆಗಿ ಅವರು ಜೀವಿಸ್ತಾ ಇದ್ರು. ಅದು ಬುದ್ಧತ್ವ. ಕಡ್ತಾಲ್ ಹೋದ್ರೆ ಅಲ್ಲಿ ನೋಡ್ತಿದ್ವಿ ನಾವು. ಆ ಬುದ್ಧಿ ಅಂತಕ್ಕಂಥದ್ದು ನಮ್ಮ ಗುರುಗಳ ಹತ್ರ ಎಷ್ಟಿತ್ತು ಅಂತ. 100% ಬುದ್ಧತ್ವ. 1.1% ಕಡಿಮೆ ಇರ್ತಿರ್ಲಿಲ್ಲ ಬುದ್ಧತ್ವದಲ್ಲಿ. ಆ ಸ್ಟೇಜಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋರು. ಮಾತಲ್ಲಿ ಎಂತ ಶಕ್ತಿ ಇರುತ್ತೆ, ಎಂತ ಜ್ಞಾನ ಇರ್ತಿತ್ತು. ಡೈವರ್ಟ್ ಆಗ್ತಿರ್ಲಿಲ್ಲ ವಿಷಯಗಳು. 25 ವರ್ಷ ನೋಡಿದ್ದೀನಿ ಸರ್ ಹತ್ರ. ಒಂದು ಕ್ಷಣ ಕೂಡ ಆ ಒಂದು ಬುದ್ಧತ್ವದಿಂದ ಹೊರಗೆ ಬರಲಿಲ್ಲ ನಮ್ಮ ಗುರುಗಳು. ಅಂದ್ರೆ ಸಾಕ್ಷಾತ್ ಬುದ್ಧನೇ ನೋಡಿ. ಬುದ್ಧ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನ ಹತ್ರ ಕಂಪ್ಲೀಟ್ ಆಗಿ ಆ ಬುದ್ಧಿ ಇದೆ. ಆ ಆಧ್ಯಾತ್ಮಿಕ ಬುದ್ಧಿ ಇದೆ ನೋಡಿ. ನಮಗೂ ಕೂಡ ಆ ಒಂದು ಬುದ್ಧತ್ವ ಪಡೆಯಕ್ಕೋಸ್ಕರ ನಾವು ಏನ್ ಮಾಡ್ತಿದ್ವಿ? ಸಾಧನೆ ಮಾಡ್ತಿದ್ವಿ. ಧ್ಯಾನ ಸಾಧನೆ ಮಾಡ್ತಿದೀವಿ. ಸ್ವಾಧ್ಯಾಯ ಸಾಧನೆ ಮಾಡ್ತಿದ್ವಿ. ಅಂತ ಮಹಾ ಗುರು ಜೊತೆ ನಾವು ಬಂದಿದ್ದೀವಿ. ಯಾಕೆ ಅಂದ್ರೆ ಆ ಬುದ್ಧತ್ವ ಪಡೆಯಕ್ಕೋಸ್ಕರ. ನೋಡಿ. ನಮ್ಗೇನೇ ಒಂದು ಪರಿಸ್ಥಿತಿ ಇಲ್ಲಿ ನಾವು ಇನ್ವಾಲ್ವ್ ಆಗ್ಲಿ, ಅದನ್ನ ಸರಿಯಾಗಿ ಪಾಲಿಸ್ಬೇಕು. ಒಂದು ಮೈಕ್ ಕೊಟ್ರ ಎಷ್ಟೊತ್ತು ಮಾತಾಡ್ಬೇಕು ಅಷ್ಟೊತ್ತೇ ಮಾತಾಡು. ನೋಡಿ. ಏನ್ ಮಾತಾಡ್ಬೇಕು ಟಾಪಿಕ್ ಅಷ್ಟೇ ಮಾತಾಡು. ನಿನಗೆ 10 ನಿಮಿಷ ಕೊಟ್ಟಿದ್ರೆ 10 ನಿಮಿಷದಲ್ಲಿ ಎಷ್ಟು ಕವರ್ ಮಾಡ್ಬೋದು ಕ್ವಾಲಿಟಿಯಾಗಿ. ನೀನು 30 ನಿಮಿಷ ಮಾತಾಡೋದಿದೆ. 10 ನಿಮಿಷ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ 10 ನಿಮಿಷಕ್ಕೆ ಕಂಪ್ರೆಸ್ ಮಾಡು ವಿಷಯನ್ನ. ಅದು ಬಿಟ್ಟು ನನ್ನ ವಿಷಯ ಜಾಸ್ತಿ ಇದೆ ಅಂತ 30 ನಿಮಿಷ ತಗೋಬೇಡ. ನೋಡಿ 30 ನಿಮಿಷ ಅಂದ್ರೆ 20 ನಿಮಿಷ ಇಂಟು 1000 ಜನಕ್ಕೆ ಟೈಮ್ ವೇಸ್ಟ್ ಮಾಡಿದೆ ನೀನು. 20,000 ಮಿನಿಟ್ಸ್ ವೇಸ್ಟ್ ಮಾಡಿದೆ ನೀನು. ನೋಡಿ ಎಷ್ಟು ಜನದ ಟೈಮ್ ವೇಸ್ಟ್ ಮಾಡಿದೆ. ಎಂತ ದೊಡ್ಡ ತಪ್ಪು ಮಾಡಿದೆ ನೀನು. ಇದೇ ನಮಗೆ ಮ್ಯಾಟರ್ ಆಗೋದು ಆಧ್ಯಾತ್ಮಿಕತೆಯಲ್ಲಿ. ನೀನು ಆ ಕ್ಷಣದಲ್ಲಿ ಏನ್ ಮಾಡ್ದಿ ನೋಡಿ ಮಾಸ್ಟರ್ಸ್. ಅಂದ್ರೆ ಬುದ್ಧತ್ವ ನಾವು ಬುದ್ಧರಾಗ್ತಿದ್ದೀವಿ ನಾವು. ಬುದ್ಧತ್ವ ಅಂದ್ರೆ ಏನು? ಆ ಒಂದು ಮಹಾ ಜ್ಞಾನ, ಮಹಾ ಒಂದು ಸ್ಥಿತಿ ಬುದ್ಧತ್ವ. ಅವನು ಎಲ್ಲೆಲ್ಲಿ ತಪ್ಪು ಮಾಡಲ್ಲ ಅವನು. ನೋಡಿ ನಮ್ಮ ಗುರುಗಳ ಹತ್ರ ಅದೇ ಇರ್ತಿತ್ತು ಯಾವಾಗ್ಲೂ ಕೂಡ. ಹಂಗಾಗಿ ಈ ಪ್ರಪಂಚಕ್ಕೆ ಇಷ್ಟು ಮಟ್ಟಿಗೆ ಧ್ಯಾನ, ಪಿರಮಿಡ್‌ಗಳು, ಜ್ಞಾನ ಹಂಚಕ್ಕಾಯ್ತು ಅವ್ರಿಗೆ. ಅದೇ ಅಲ್ಲ ನಾವು ಹಂಗೆ ಆಗ್ಬೇಕಲ್ಲ ನಾವು. ಯಾಕೆ ಬಂದಿದ್ದೀವಿ PSSM ಅಂದ್ರೆ ಆ ಗುರು ತರ ಆಗ್ಬೇಕು, ಪತ್ರಿಜಿ ತರ ಆಗ್ಬೇಕು ನಾವು.
ಆ ಬುದ್ಧಿವಂತ ಪಡೆದಿದ್ದಾರೆ. ಅದನ್ನ ನಾವು ಪಡ್ಕೋಬೇಕು. ಹೇಗಪ್ಪ ಅಂತಂದ್ರೆ, ಇದೆಲ್ಲ ಪಾಲಿಸಿದಾಗ ನಾವು ನೋಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.